ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಅನ್ನು 5 ಭಾಗಗಳಾಗಿ ವಿಭಜಿಸುವ ಪ್ರಸ್ತಾವನೆಗೆ ಇಲಾಖೆಯಲ್ಲೇ ಅಪಸ್ವರ ಎದ್ದಿದೆ. ಇಡೀ ನಗರದ ಪೊಲೀಸ್ ವ್ಯವಸ್ಥೆಯ ನಿಯಂತ್ರಣ ಹಾಗೂ ಸಮನ್ವಯ ಸಾಧಿಸುವಲ್ಲಿ 5 ಕಮಿಷನರ್ಗಳ ಅಧಿಕಾರ ಹಂಚಿಕೆಯು ಸೂಕ್ತವಲ್ಲ ಎಂಬ ಆಕ್ಷೇಪ ವ್ಯಕ್ತವಾಗಿದೆ. 5 ಕಮಿಷನರೇಟ್ಗಳ ಸ್ಥಾಪನೆ ವಿಚಾರಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಕ್ಷೇಪಿಸಿದ್ದು, ಈಗಿರುವ ಸುಭದ್ರ ಆಡಳಿತ ವ್ಯವಸ್ಥೆಯನ್ನು ಸಡಿಲಿಸುವುದು ಸೂಕ್ತ ನಿರ್ಧಾರ ಅಲ್ಲ ಅಂದಿದ್ದಾರೆ. ಜೊತೆಗೆ ಸರ್ಕಾರದ ಈ ನಿರ್ಧಾರಕ್ಕೆ ಈ ಹಿಂದೆ ಬೆಂಗಳೂರು ಪೊಲೀಸ್ ಆಯುಕ್ತರೂ ಆಗಿದ್ದ ಹಲವು ನಿವೃತ್ತ IPS ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತಾವನೆಯಲ್ಲಿ 5 ಕಮಿಷನರೇಟ್ ಸ್ಥಾಪನೆ, ಅವುಗಳಿಗೆ ಒಬ್ಬರು ಪೊಲೀಸ್ ಆಯುಕ್ತರ ನೇಮಕಕ್ಕೆ ಪ್ರಸ್ತಾಪಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಆಯುಕ್ತರಿಗೆ ಅಧಿಕಾರವೇ ಗೌಣವಾಗಿರಲಿದೆ. ಜೊತೆಗೆ ಈಗಿರುವ ವ್ಯವಸ್ಥೆಯನ್ನು ಸಂಪೂರ್ಣ ಬದಲಿಸುವುದರಿಂದ ಆಡಳಿತದ ಮೇಲೂ ಪ್ರತಿಕೂಲ ಪರಿಣಾಮ ಬೀರಲಿದೆ. ಸಂಚಾರ ಆಡಳಿತ ವ್ಯವಸ್ಥೆಯನ್ನು ಅದಲು ಬದಲು ಮಾಡಿರುವುದು ಸರಿಯಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ದೇಶದಲ್ಲಿಯೇ ಭಿನ್ನ ನಗರವಾಗಿರುವ ಬೆಂಗಳೂರಿಗೆ ಒಂದೇ ಮಾದರಿಯ ಪೊಲೀಸಿಂಗ್ ಅಗತ್ಯವಿದೆ. ಆದರೆ ಪ್ರಸ್ತಾವಿತ 5 ಕಮಿಷನರ್ಗಳು ಬಂದರೆ ಪ್ರತಿಯೊಬ್ಬರದ್ದು ವಿಭಿನ್ನ ಆಲೋಚನೆ, ಯೋಜನೆ, ಕಾರ್ಯಶೈಲಿ ಇರಲಿದೆ. ಇದರಿಂದ ಏಕರೂಪ ಸಮನ್ವಯತೆ ಸಾಧಿಸುವುದು ಕಷ್ಟವಾಗಲಿದೆ ಎಂದು ಹೆಸರು ಹೇಳಲು ಇಚ್ಛಿಸದ ಅಧಿಕಾರಿಯೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೊಸದೆಹಲಿಯಲ್ಲಿ 3 ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದು ಭೌಗೋಳಿಕ ವಿಸ್ತೀರ್ಣವೂ ಕೂಡ ಹೆಚ್ಚಿದೆ. ಅಲ್ಲಿ DJ ರ್ಯಾಂಕ್ನ ಒಬ್ಬರು ಪೊಲೀಸ್ ಆಯುಕ್ತರ ನಿಯಂತ್ರಣದಲ್ಲಿಯೇ ಆಡಳಿತ ವ್ಯವಸ್ಥೆ ಇದೆ. ಅವರ ಕೆಳಗೆ ವಿಶೇಷ ಕಮಿಷನರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಇರಲಿದ್ದಾರೆ. ಇದೇ ಮಾದರಿಯಲ್ಲಿ ನಗರದಲ್ಲಿ ಈಗಾಗಲೇ ADGP ರ್ಯಾಂಕ್ನ ಕಮಿಷನರ್ ಇದ್ದಾರೆ. ಅವರ ಅಧೀನದಲ್ಲಿ ಹೆಚ್ಚುವರಿ ಜಂಟಿ ಪೊಲೀಸ್ ಆಯುಕ್ತರಿದ್ದಾರೆ. ದಶಕಗಳಿಂದ ಪೊಲೀಸ್ ವ್ಯವಸ್ಥೆಯು ಸುಗಮವಾಗಿದೆ. ಹೀಗಿದ್ದಾಗ 5 ಕಮಿಷನರೇಟ್ ಅಗತ್ಯವಿಲ್ಲ ಅಂತ ಮತ್ತೊಬ್ಬ ಅಧಿಕಾರಿ ವಿವರಿಸಿದ್ದಾರೆ. 5 ಕಮಿಷನರೇಟ್ ಸ್ಥಾಪನೆಯಿಂದ ಸಿಬ್ಬಂದಿ ನೇಮಕಾತಿ, ಅವರ ಉದ್ಯೋಗದ ಪರಿಮಿತಿಯು ಕಿರಿದಾಗಲಿದೆ. ಇನ್ಸ್ಪೆಕ್ಟರ್ ಹಾಗೂ ACP ವರೆಗಿನ ಹುದ್ದೆಗಳ ವರ್ಗಾವಣೆ ವಿಚಾರದಲ್ಲಿಯೂ ಇನ್ನಿತರ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ ಅಂತ ಹೇಳ್ತಾರೆ. ಕಮಿಷನರೇಟ್ ಇಬ್ಬಾಗಕ್ಕಿಂತ ಈಗಿರುವ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಸರ್ಕಾರ ಮುಂದಾಗಬೇಕು. ಹೆಚ್ಚುವರಿ ಹುದ್ದೆಗಳ ಸೃಜನೆ ಹಾಗೂ ನೇಮಕಾತಿ ನಡೆಯಲಿ. ತಾಂತ್ರಿಕತೆ ಹೆಚ್ಚು ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ಮತ್ತಷ್ಟು ಹತ್ತಿರವಾಗುವಂತಹ ಯೋಜನೆಗಳು ತರಬೇಕಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಈ ಕುರಿತು ಮಾತನಾಡಿರುವ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಮಾಜಿ ಕಮಿಷನರ್ ಶಂಕರ್ ಬಿದ್ರಿ, 5 ಪೊಲೀಸ್ ಕಮಿಷನರೇಟ್ ಸ್ಥಾಪನೆಯ ಪ್ರಸ್ತಾವನೆಯು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಕಟುವಾಗಿ ಟೀಕಿಸಿದ್ದಾರೆ. ಮುಂಬೈ, ದಿಲ್ಲಿ, ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳ ಭೌಗೋಳಿಕತೆ, ಸಂಸ್ಕೃತಿಯೇ ಬೇರೆ ಇದೆ. ಅಲ್ಲಿನ ಆಡಳಿತ ವ್ಯವಸ್ಥೆಯು ಬದಲಾಗಿದೆ. ಆದರೆ ಬೆಂಗಳೂರಿಗೆ ಒಂದೇ ಕಮಿಷನರ್ ಕೇಂದ್ರಿತ ಪೊಲೀಸ್ ವ್ಯವಸ್ಥೆಯೇ ಸೂಕ್ತ. ಈ ನಿಟ್ಟಿನಲ್ಲಿ ಸರ್ಕಾರ 5 ಕಮಿಷನರೇಟ್ ಸ್ಥಾಪನೆಯನ್ನು ಬದಿಗೆ ಸರಿಸಬೇಕು. ಇರುವ ಅಧಿಕಾರ ಆಡಳಿತ ವ್ಯವಸ್ಥೆಗೆ ಮತ್ತಷ್ಟು ಅಧಿಕಾರ ನೀಡಬೇಕು ಅಂತ ಹೇಳಿದ್ದಾರೆ.